ವಿದ್ಯಾರ್ಥಿಗಳು ಶಿಸ್ತು ಸಂಸ್ಕಾರ ಅಳವಡಿಸಿಕೊಂಡರೆ ದೇಶದ ಅಭಿವೃದ್ಧಿಗೆ ಪೂರಕ ವಾತಾವರಣ. ಹೊಗವನಘಟ್ಟ ಯೋಗಾನಂದ ಅಭಿಮತ. ತಿಪಟೂರು ಜಯ ಕರ್ನಾಟಕ ಜನಪರ ವೇದಿಕೆ ವತಿಯಿಂದ 78ನೇ ಸ್ವಾತಂತ್ರ್ಯೋತ್ಸವ ದಿನಾಚರಣೆ ಅಂಗವಾಗಿ ಉಚಿತ ನೋಟ್ ಬುಕ್ ಹಾಗೂ ಲೇಖನ ಸಾಮಗ್ರಿಗಳ ವಿತರಣಾ ಕಾರ್ಯಕ್ರಮ. ಪೋಷಕರಿಗೆ, ಗುರು ಹಿರಿಯರಿಗೆ ವಿದ್ಯಾರ್ಥಿಗಳು ಗೌರವ ನೀಡಿದರೆ ಮತ್ತು ಶಿಸ್ತು ಸಂಸ್ಕಾರ ಅಳವಡಿಸಿಕೊಂಡಿದ್ದೇ ಆದಲ್ಲಿ ದೇಶದ ಅಭಿವೃದ್ಧಿಗೆ ಪೂರಕವಾಗಲಿದ್ದು, ಆ ನಿಟ್ಟಿನಲ್ಲಿ ವಿದ್ಯಾರ್ಥಿಗಳು ನಮ್ಮ ಹಿರಿಯರು ಮಾಡಿದ ತ್ಯಾಗ ಬಲಿದಾನಗಳ ಅರಿವು, ಇತಿಹಾಸದಿಂದ ಮಾತ್ರ ಅರ್ಥ ಮಾಡಿಕೊಳ್ಳಬಹುದು ಎಂದು TAPMS ನಿರ್ದೇಶಕ ಹೊಗವನಘಟ್ಟ ಯೋಗಾನಂದ ತಿಳಿಸಿದರು. ನ್ಯೂಸ್ ಬ್ಯೂರೋ ಮೊಹಮ್ಮದ್ ಶಾಯಿಕ್, ತಿಪಟೂರು. ದೇಶಕ್ಕೋಸ್ಕರ ಆಸ್ತಿಯ ಮಕ್ಕಳನ್ನಾಗಿ ಮಾಡಬೇಕಂತ ಹೇಳಿ ಆ ಮಾತಾಡಲು ಎರಡು ಅವಕಾಶವನ್ನು ಕೊಟ್ಟಿದ್ದಕ್ಕೆ ಎಲ್ಲರಿಗೂ ವಂದನೆಗಳನ್ನು. ಅಣ್ಣ ತಮ್ಮಂದಿರೇ, ಅಕ್ಕ ತಂಗಿಯರೇ, ಇದೆಲ್ಲ ನನ್ನ ಮಾತಾಡೋಕ್ಕೆ ಇಷ್ಟಪಡ್ತೀನಿ. ಈ ಮಕ್ಕಳು ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅಂತ ಹಾಗೆ ಈಗ ಹುಡುಗರು ಬೆಳೆಯಾಗಲೇ ಒಳ್ಳೆ ಬುದ್ಧಿಯಿಂದ ಹೇಳ್ಕೊಡ್ಬೇಕು. ಆತ ವಿದ್ಯಾಭ್ಯಾಸವನ್ನು ಚೆನ್ನಾಗಿ ಮಾಡಿ ಆತ ಗುರುವಿನ ಗೌರವಿಸಿ ಇಷ್ಟು ಹೇಳೋಕ್ಕೆ